ಈ ಬಿಜೆಪಿಯವರು JDSನವರು ಇದ್ದಾರಲ್ಲ, ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಅದರ ಟೀಕೆ ಮಾತ್ರ ಬಿಡೋದಿಲ್ಲ, ಸುಳ್ಳು ಹೇಳೋದು ಮಾತ್ರ ಬಿಡೋದಿಲ್ಲ. ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಈಗ ಬಿಜೆಪಿಯವರು JDSನವರು ಒಂದು ಬಹಳ ಕೆಟ್ಟದಾಗಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಚಾರ್ಜ್ ಶೀಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ಇಟ್ಸ್ ಎ ಫುಲ್ ಆಫ್ ಲೈಸ್, ಬರೀ ಸುಳ್ಳುಗಳೇ. ಈಗ ನೀವೆಲ್ಲ ನಿಮ್ಮ ಎದುರುಗಡೆನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೀವಿ. ಇವೆಲ್ಲ ಸುಳ್ಳೇನ್ರಿ? ಅವ್ರಿಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಏನಾದ್ರು ಇದ್ರೆ ಸುಳ್ಳು ಹೇಳ್ಬೇಕಾದ್ರೂ ಕೂಡ ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ. ಅಶೋಕ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇರ್ತಾರೆ. ಕುಮಾರಸ್ವಾಮಿ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾನೆ. ಆಮೇಲೆ ಎಂತವರು ಚೆಲುವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ, ಇವರೆಲ್ಲರೂ, ಯಡಿಯೂರಪ್ಪ, ಇವರೆಲ್ಲ ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಜನಗಳಿಗೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ. ಸುಳ್ಳು ಅಂತಕ್ಕಂಥದ್ದು ಅರ್ಥ ಆಗ್ಬಿಡ್ತದೆ. ನೀವು ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳೋ ನಿಜನೋ ಹೇಳಿ ನೀವೇ? ಸುಳ್ಳಲ್ವಾ? ಈಗ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದು. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಅವೆಲ್ಲ ಜಾರಿಯಾಗಿದ್ದಾವೋ ಇಲ್ಲ? ನಾನು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತಿದ್ದಾರೆ. ನೀವೆಲ್ಲ ಫ್ರೀಯಾಗಿ KSRTC ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರೋ ಇಲ್ವಾ? ಎಲ್ಲರೂ ಫ್ರೀಯಾಗಿ ತಿರುಗಾಡ್ತಾರೆ KSRTC ಬಸ್ನಲ್ಲಿ. ಇದನ್ನ ಸುಳ್ಳು ಅಂತ ಹೆಂಗೆ ಹೇಳ್ತಾರೆ? ಯಾವ ನಾಲ್ಗೆನಲ್ಲಿ ಹೇಳ್ತಾರೆ ಅವರು? ಕರ್ನಾಟಕದಲ್ಲಿ 7 ಕೋಟಿ ಜನರಿದ್ದಾರೆ. 7 ಕೋಟಿ ಜನರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಆ 3.5 ಕೋಟಿ ಮಹಿಳೆಯರು ಕೂಡ ಯಾವುದೇ ಧರ್ಮ ಇಲ್ಲೇನೆ, ಯಾವುದೇ ಜಾತಿ ಇಲ್ಲೇನೆ, ಯಾವುದೇ ಅಂತಸ್ತಿಲ್ಲೇನೆ, ಶ್ರೀಮಂತರು ಬಡವರು ಅನ್ನೋದಿಲ್ಲ, ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು. ಇದು ಹಿಂದೆ ಯಾವಲಾರು ಮಾಡಿದ್ರ? ಬಿಜೆಪಿ ಸರ್ಕಾರ ಮಾಡಿತ್ತಾ? ಮಾಡಿರ್ಲಿಲ್ಲ. ಇವತ್ತು ಸುಮಾರು 500 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ. ಪ್ರತಿದಿನ ಸುಮಾರು 60 ರಿಂದ 65 ಲಕ್ಷ ಜನ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅವ್ರ ನೆಂಟರ ಮನೆಗಳಿಗೆ ಹೋಗ್ಬೋದು, ಅವ್ರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಅಲ್ವಾ? ಯಾವುದೇ ಜಾಗಕ್ಕೆ ಹೋಗ್ಬೋದು. ನನಗೆ ಒಂದು ಪತ್ರ ಬರೆದಿದ್ರು, ವೀರೇಂದ್ರ ಹೆಗ್ಗಡೆಯವರು ಪತ್ರ ಬರೆದಿದ್ರು. ನಾನು ಈ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಒಂದು ಪತ್ರ ಬರೆದಿದ್ರು. ಏನಂತ ಬರೆದಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದು, ಅವರು ಈಗ ಬಿಜೆಪಿ ರಾಜ್ಯಸಭಾ ಸದಸ್ಯರು, ಅವರು ಪತ್ರ ಬರೆದಿದ್ದದು, ನೀವು ಎಲ್ಲ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಇದರಿಂದ ನೀವು ಫ್ರೀ ಮಾಡೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ. ಇದನ್ನ
ವೀರೇಂದ್ರ ಹೆಗ್ಗಡೆಯವರು ಬರೆದಿದ್ದಂಥದ್ದು. ಆಮೇಲೆ ಇದನ್ನು ಯಾವಾಗ ಜಾರಿ ಮಾಡಿದೋ ನಾವು ಮೇ 20, 2023ರಲ್ಲಿ ಅಧಿಕಾರಕ್ಕೆ ಬಂದು ಮೊನ್ನೆ ತಾನೇ ಹೊಸಪೇಟೆನಲ್ಲಿ 2 ವರ್ಷ ತುಂಬಿದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು. ಸುಮಾರು 3ರಿಂದ 4 ಲಕ್ಷ ಜನ ಬಂದಿದ್ರು. 3ರಿಂದ 4 ಲಕ್ಷ ಜನ ಬಂದಿದ್ರು. ಬಹುಶಃ ಅದು ಸರ್ಕಾರಿ ಕಾರ್ಯಕ್ರಮ, ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಾನು ಅದನ್ನೇ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತೇಳಿ ಅವತ್ತು ಹೇಳಿದೆ. ಸುಮಾರು 1.5 ಲಕ್ಷ ಜನ ಒಳಗಡೆ ಬಂದಿದ್ರು. ಇನ್ನು 2 ಲಕ್ಷ ಜನ ಹೊರಗಡೆ ಇದ್ರು. ಒಳಗಡೆ ಬರಕ್ಕಾಗಲಿಲ್ಲ. ಸುಮಾರು 8-10 ಕಿಲೋಮೀಟರ್ಗಳವರೆಗೆ ಜನ ಇದ್ರು. ನಾನು ಹೇಳ್ತಾ ಇದ್ದೀನಿ, ಇವರು ಬಿಜೆಪಿಯವರು ಜನಾಕ್ರೋಶ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬೆಲೆಗಳೆಲ್ಲ ಏರಿಸ್ಬಿಟ್ಟಿದ್ದೀರಿ, ನಾವು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ಅದಕ್ಕೋಸ್ಕರ ಜನಾಕ್ರೋಶ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ಹೇಳ್ತೀನಿ, ರಾಜಕೀಯ ಕಾರಣಕ್ಕೋಸ್ಕರ ಬಿಜೆಪಿಯವ್ರಿಗೆ ಹೊಟ್ಟೆ ಉರಿ. ಯಾಕಂತಂದ್ರೆ ಅವರು 4 ವರ್ಷ ಏನೂ ಮಾಡಲಿಲ್ಲ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು, ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು, ಅದಲ್ಲದೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟು, ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿದವರು. ರಾಹುಲ್ ಗಾಂಧಿಯವರು, ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು, ನಾನು ಎಲ್ಲ ಇದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಕೂಡ ಇದ್ರು. ಅವತ್ತು ಆಗಸ್ಟ್ 1ನೇ ವಾರದಲ್ಲಿ ಗೃಹ ಲಕ್ಷ್ಮಿ, ಆಗಸ್ಟ್ 1ನೇ ವಾರ 2023, ಆಗ ಆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು, ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ 2024 ಜನವರಿ ತಿಂಗಳಲ್ಲಿ ಜಾರಿ ಕೊಟ್ಟು, ಇವೆಲ್ಲಕ್ಕೂ ಎಷ್ಟು ದುಡ್ಡು ಖರ್ಚಾಯಿತು ಗೊತ್ತಾ? 52,000 ಕೋಟಿ ರೂಪಾಯಿ. 52,000 ಕೋಟಿ ರೂಪಾಯಿ. ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿರ್ತಕ್ಕಂಥ ಹಣ 90,000 ಕೋಟಿ. 90,000 ಕೋಟಿ. ಅದಲ್ಲದೆ 60,000 ಕೋಟಿಗೆ ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಬೇರೆ ಬೇರೆ ಪೆನ್ಷನ್ಗಳು, ವಿದ್ಯುತ್ ಶಕ್ತಿ ಸಬ್ಸಿಡಿ, ಇವನ್ನೆಲ್ಲ ಕೊಡ್ತಕ್ಕಂಥದ್ದು 1,12,000 ಕೋಟಿ ರೂಪಾಯಿಗಳಿಗೆ ನಾವು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಈಗ ನೋಡಿ, ಇಲ್ಲಿ 2,06,00,000 ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಯಲ್ಲಿ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ. 2,06,00,000 ರೂಪಾಯಿಗಳ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ. ಇವೆಲ್ಲ ದುಡ್ಡಿಲ್ಲದೆ ಕೊಡಕ್ಕಾಗತ್ತಾ? ಅದರ ಒಂದು ಮಾತನ್ನ ಹೇಳಲೇಬೇಕಾಗ್ತದೆ. ಉತ್ತರ ಕರ್ನಾಟಕದಲ್ಲಿ ಈ ಸಲಕರಣೆಗಳು, ಯಂತ್ರೋಪಕರಣಗಳು, ವ್ಯವಸಾಯದ ಯಂತ್ರೋಪಕರಣಗಳು ಹೆಚ್ಚು ಬಳಸ್ತಾರೆ. ಇಲ್ಲಿ ನಮ್ಮಲ್ಲಿ ಬಳಸ್ತಕ್ಕಂಥದ್ದು ಕಡಿಮೆ. ಇಲ್ಲೂ ಕೂಡ ಯಂತ್ರೋಪಕರಣಗಳನ್ನು ಬಳಸಬೇಕು. ಕೃಷಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಉತ್ತಮವಾದಂಥ ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಔಷಧಿ ಕೊಡ್ತೀವಿ,
ಯಂತ್ರೋಪಕರಣಗಳನ್ನ ಕೊಡ್ತೀವಿ. ಇದರಲ್ಲಿ ಜನರಲ್ಸ್ಗೆ ಜನರಲ್ ರೈತರಿಗೆ 50